ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಕರ್ತೃ ಜಗದೀಶನ ಸ್ವರೂಪಿಯಾಗಿರ್ತಕ್ಕಂಥ ಸುಕ್ಷೇತ್ರ ತಾಳಿಕೋಟೆ ನಗರದ ಆರಾಧ್ಯ ದೇವ ಕಾಶ್ಕತೇಶ್ವರನ್ನ ಸಾಂಬಪ್ರಭು ಶರಣರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯವಾಗಿರ್ತಕ್ಕಂಥ ಮಸೂತಿಯ ಮಹಾ ತಪಸ್ವಿ ಪ್ರಭುಕುಮಾರ್ ಶಿವಾಚಾರ್ಯರ ಪಾದಕಮಲಕ್ಕೆ ಹಣೆ ಮಾಡಿದು ಕಲ್ಲು ಕಂಬ ದೇವರೆಂದು ಪೂಜೆ ಮಾಡುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿದ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ಹೃದಯ ಮೊದಲೇ ಸ್ಮರಿಸಿಕೊಂಡು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶಿವ ಶರಣರನ್ನ ಹೃದಯ ಮೊದಲೇ ಸ್ಮರಿಸಿಕೊಂಡು ಪುರಾಣದ ಕಥಾ ನಾಯಕನಾಗಿರ್ತಕ್ಕಂಥ ಕಲಿಯುಗದ ಕಾಮಧೇನು ದೀನರ ದಲಿತರ ಉದ್ಧಾರಕ ನೊಂದವರ ಬಾಳಿಗೆ ನಂದ ದೇವಿಯಾಗಿರ್ತಕ್ಕಂಥ ಮುಗುಳಕೋಳದ ಸದ್ಗುರು ಯಲ್ಲಾಲಿಂಗೇಶ್ವರನ್ನ ಹೃದಯ ಮೊದಲೇ ಸ್ಮರಿಸಿಕೊಂಡು ಆ ಪುರಾಣಕ್ಕೆ ಸಂಗೀತ ಸೇವೆಯನ್ನು ಸಲ್ಲಿಸಲ್ಪಟ್ಟಿರ್ತಕ್ಕಂಥ ಸಂಗೀತ ಕಲಾ ಬಳಗಕ್ಕೂ ಕೂಡ ಶರಣಾರ್ಥನ ಸಲ್ಲಿಸಿ ಈ ಪುಣ್ಯಾತ್ಮನ ಪುರಾಣವನ್ನು ಕೇಳಿ ಪುಣ್ಯಾತ್ಮರಾಗಲಿಕ್ಕೆ ಕೂತಿರ್ತಕ್ಕಂಥ ತಾಳಿಕೋಟೆ ನಗರದ ಎಲ್ಲ ಸಕಲ ಶರಣತನ ತಾಯಿಗಳಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಅಂದ್ರೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣ ಬಂಧುಗಳ ನಿನ್ನೆ ದಿವಸ ಸದ್ಗುರು ಯಲ್ಲಾಲಿಂಗೇಶ್ವರ ಪುರಾಣದಲ್ಲಿ ಯಲ್ಲಾಲಿಂಗರ ಒಂದು ಬಾಲಲೀಲೆಗಳನ್ನು ಕೇಳಿದ್ರಿ. ಇವತ್ತಿನ ದಿವಸ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ಅವನ ಮದುವೆಯ ಪ್ರಸ್ತಾವನೆ ನಡೀತಾ ಇದೆ. ಯಲ್ಲಾಲಿಂಗ ಬೆದಗಿಯ ಚಂದ್ರನಂತೆ ಬೆಳೆದು ದೊಡ್ಡವನಾದ ಮೇಲೆ 21 ವಯಸ್ಸಿಗೆ ಬರ್ತಾನ. ಮದುವೆ ಮಾಡಬೇಕನ್ನುವಂತ ಹಂಬಲ ತಂದೆ ತಾಯಿಗೂ, ಆದರೆ ಈತನನ್ನು ವೈರಾಗ್ಯ ಬಾಳಬೇಕು, ವೈರಾಗ್ಯದಿಂದಲೇ ನಡಿಬೇಕು, ನಾನು ಸನ್ಯಾಸಿ ಆಗಬೇಕನ್ನುವಂತಹದನ್ನ ಈತನ ತಲೆಯಲ್ಲಿ ಮೂಡಿತು. ಸಾಧು ಸತ್ಪುರುಷರ ಜೋಗಿ ಜಂಗಮರ ಸೇವೆ ಮಾಡುತ್ತಾ ಇರುವಂತಹ ಈ ಯಲ್ಲಾಲಿಂಗ ಪ್ರಭುವಿಗೆ ಅಲ್ಲಿ ಏನು ಮನಸ್ಸು ಐತಿ ಅಂತಂದ್ರೆ, ಒಟ್ಟ ಪ್ರಪಂಚದಲ್ಲಿ ನಾ ಬೀಳಬಾರದು, ನಾನೊಬ್ಬ ಸನ್ಯಾಸಿ ಆಗಬೇಕನ್ನುವಂತ ಹಂಬಲದಿಂದಿರುವಂತ ಸಂದರ್ಭದೊಳಗೆ ಬರೇ ಕುಸ್ತಿ ಆಡೋದು, ಗರಡಿ ಮನೆಗೆ ಹೋಗೋದು, ಈತ ಒಂದು ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದೊಂದು ಹವ್ಯಾಸ. ಎಲ್ಲಿ ಕುಸ್ತಿ ಆಡಕ್ ಹೋಗ್ತಾ ಎಲ್ಲಾ ಗಡಿಗಳು ಒಗಿತಿದ್ದ, ಅವರಿಗೆ ಬಂದಂತ ಕಡೆ, ಅವರಿಗೆ ಬಂದಂತಹ ಬೆಳ್ಳಿ, ಅವರಿಗೆ ಬಂದಂತಹ ಬಟ್ಟೆಯನ್ನ ಆ ಬಿದ್ದವರಿಗೆ ಕೊಟ್ಟು ಬರ್ತಾ ಇದ್ದ. ಮುಂದಿನ ಸಲ ತಾಲೀಮು ಹೆಚ್ಚು ಮಾಡಿ ನನ್ನ ಒಗುವಂಗನಿ ಆಗಪ್ಪ ಅಂತ ತಿಳ್ಕೊಂಡು ಅಲ್ಲಿ ಏನಪ್ಪ ಅವರಿಗೆ ಹೇಳಿ ಎಲ್ಲವನ್ನು ಕೊಟ್ಟು ಮನೆಗೆ ಬರ್ತಾ ಇದ್ದ. ಆದ್ರೆ ಒಂದು ದಿವಸ ಏನಾಗ್ಯದ, ಒಂದು ದಿವಸ ಯಲ್ಲಾಲಿಂಗ ಹೊರಗೆ ಹೋಗ್ಯಾನ. ಯಲ್ಲಾಲಿಂಗ ನಮ್ಮ ಸಮಸ್ತ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಾ ಕುಸ್ತಿ ಗಡಿಗಳನ್ನು ಒಗ್ಯಾಕತ್ಯಾನ. ಇವನು ಹೋಗಿ ಒಂದಿಟ್ಟು ಒಗಿಬೇಕಂತ ತಿಳ್ಕೊಂಡು ಒಬ್ಬ ಮನೆಗೆ ಬಂದ. ಕಣ್ಣಿ ಮರಿಗೆಗೆ ಬಂದ. ಯಲ್ಲಾಲಿಂಗ ಬೇರೆ ಊರಿಗೆ ಹೋಗಿದ್ದ. ಆದ್ರೆ ಆಗಿನ ಕಾಲಕ್ಕೆ ಎಲ್ಲರ ತಲೆ ಮೇಲೆ ರುಮಾಲ್ ಇರ್ತಿತ್ತು, ಎಲ್ಲರ ತಲೆ ಮೇಲೆ ಟೆಪ್ಪೆಗೆ ಇರ್ತಿತ್ತು. ಆ ಸಂದರ್ಭದೊಳಗೆ ಬಂದ. ಅವಾಗ ಆ ಮನೆಗೆ ಹೋಗಿ ಇಲ್ಲೇನಪ್ಪ ಯಲ್ಲಪ್ಪನ ಮನೆ ಎಲ್ಲಿ ಅಂತ ಕೇಳಿದ. ಯಾರೋ ಹೋಗಿ ತೋರಿಸಿದ್ರು. ಅವಾಗ ಒಳಗ ಕಾಶಿಬಾಯಿ ಇದ್ದಳು, ಶಿವಪ್ಪ ಹೊಲಕ್ಕೆ ಹೋಗಿದ್ದ ತಂದೆ. ಆ ಸಂದರ್ಭದೊಳಗ ಯಾರಪ್ಪ ನೀ ಬಾ ಅಂತ ಒಳಗೆ ಏನೆಲ್ಲ ಮಾಡಿ, ನನ್ನ ಮಗ ಎಲ್ಲದಾನ, ನಿನ್ನ ಮಗ ಎಲ್ಲದಾನ, ನಾ ಕುಸ್ತಿ ಆಡುವಂತ ಗಡಿ ಅದನ್ನ ಅವನು ಒಗಿಲಕ್ಕೆ ನಾ ಬಂದಿದ್ದೇನೆ ಅಂದ ಕೂಡಲೇ ಬಾಯಪ್ಪ ಬರ್ತಾನ. ಆಮೇಲೆ ಆ ವ್ಯವಹಾರ ಮಾಡಾಕತ್ತ ತಿಳ್ಕೊಂಡು ಯಲ್ಲಪ್ಪ ಮಹಾರಾಜನಿಗೆ ಹೆಂಗ ಉಣಿಸ್ತಾಳ, ಇವನು ಒಬ್ಬ ನನ್ನ ಮಗ ಅಂತ ತಿಳ್ಕೊಂಡು ಕೈಕಾಲಿಗೆ ನೀರು ಕೊಡ್ತಾಳ, ಚೌಕಿ ಮನಿ ಹಾಕ್ತಾಳ, ಮುಂದೊಂದು ಚೌಕಿ ಮನಿ ಇಡ್ತಾಳ. ಆತ ಅಲ್ಲಿ ರುಂಬಾಲ ಅಂಗಿಯನ್ನ ತೆಗೆದು ಹೊರಗಿಟ್ಟು ಒಳಗೆ ಕುಂತಿರ್ತಾನೆ. ಊಟ ಮಾಡುವಂತ ಸಂದರ್ಭದೊಳಗೆ ನೋಡ್ಬೇಕು ಆ ತಾಯಿ ಏನು ಪರೀಕ್ಷೆ ಮಾಡ್ತಾರ, ಕಾಶಿಬಾಯಿ ತಾಕತ್ತ ಎಷ್ಟಿತ್ತು ಅನ್ನುವಂತಹದನ್ನ ಕವಿ ಬರೀತಾನೆ. ಅವಾಗ ಅಲ್ಲಿ ಊಟ ಮಾಡಿ ಹೊರಗೆ ಬಂದು ಎಲ್ಲಾ ಕಡೆ ಹುಡುಕಾಡ್ತಾರ. ನಾವು ಏನ್ ಹುಡುಕಾಡ್ತಾರ್ರಿ? ಪಟಕ ಹುಡುಕಾಡ್ತಾರ. ಪಟಕ ಹುಡುಕಾಡುವಂತ ಪಟಕಾನ ಇಲ್ಲ, ತೆಳಗೆ ಎಲ್ಲಿ ಹೋಯ್ತು, ಯಾರು ಹುಡುಗರು ಅದು ಏನು ಪಟಕ ಎಲ್ಲಿ ಹೋಯ್ತು ಅನ್ನೋ ಸಂದರ್ಭದೊಳಗೆ ಎಲ್ಲಿ ಇಲ್ಲಪ್ಪ, ಇಲ್ಲಿ ಮ್ಯಾಲೆ ಇಟ್ಟೆ ನೋಡೋದು ಕೂಡಲೇ ಗಾಬಾಗಿ ಬಿಡ್ತಾನ. ಗಾಬಾಗಿ ಬಿಡ್ತಾನ. ನೋಡಿ, ಕಟ್ಟಿಗೆಯನ್ನ ಎತ್ತಾನ, ಚಂಕಿಯನ್ನ ಎತ್ತಾನ, ತೊಳೆಯನ್ನ ಎತ್ತಾನ, ಒಟ್ಟ ಅದನ್ನು ಎತ್ತಾಕ ಆಗ್ಲಿಲ್ಲ ಅಂತ ಅವನಿಗೆ. ಎತ್ತಾಕ ಆಗ್ಲಿಲ್ಲ. ಅವಾಗ ಯವ ಇದನ್ನ ಯಾರು ಇಟ್ಟಾರ? ಏನಿಲ್ಲಪ್ಪ ನಾನೇ ಇಟ್ಟೇನಿ,
ಹೆಂಗ್ ಇಟ್ಟಿ ಎಡಗೈಲಿ ಎತ್ತಿ ಹಿಂಗ ಬಲಗೈಲಿ ಇಟ್ಟಿನಿ, ಯವ್ವ ನಿನ್ನ ತಾಕತ್ತನ ಬಾಳದ, ನಿನ್ನಲ್ಲಿರ್ತಕ್ಕಂಥ ತಾಕತ್ತಿನ ನಿನಗೆ ಮಗ ಬಹಳ ದೊಡ್ಡ ತಾಕತ್ತವ, ನನಗೆ ಒಗ್ಯಾಕ ಆಗುದಿಲ್ಲ, ನಾ ಬಿಡ್ತೀನಿ ಅವ್ವ ನಿನ್ನ ಮಗಳ ಕೆಳಗಂತ ತಿಳ್ಕೊಂಡು ಹೋಗಿ ಬಿಡ್ತಾನಂತ. ನಾವು ಅಂದ್ರೆ ತಾಯಂದ್ರ ತಾಕತ್ತು ಅಂಥ ಒಂದು ಬಲಿಷ್ಠ ತಾಕತ್ತಿತ್ತು ಅಂತ ಕವಿ ಇಲ್ಲಿ ಬರೀತಾನೆ. ಆಮೇಲೆ ನೋಡ್ಬೇಕು, ಸದ್ಗುರು ಎಲ್ಲಾರಿಂದ ಮನೆಗೆ ಬರ್ತಾನೆ. ಬಂದ ಮೇಲೆ ತಾಯಿ ನಡೆದ ಘಟನೆ ಹೇಳ್ತಾಳ. ಏನವ, ನಿನ್ನ ಗರ್ಭದಿಂದ ನಿನ್ನ ರಕ್ತ ಹಂಚಿಕೊಂಡು ಎದೆಯ ರಕ್ತವನ್ನು ಹಾಲು ಮಾಡಿ ಕುಡಿಸಿದಂತ ಮಹಾತಾಯಿ, ನಿನ್ನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನನ್ನಲ್ಲಿ ಪ್ರದರ್ಶನ ಆಗಿದೆ. ಆಯ್ತಪ್ಪ, ಮತ್ತೆ ನೀವು ಬರೀ ಹಿಂಗ ಹೊಂಟೆ ಅಂದ್ರೆ ಹೆಂಗ ಮದುವೆ ಆಗ್ಬೇಕಲ್ಲಪ್ಪ, ಪ್ರಪಂಚಕ್ಕೆ ಹತ್ತಬೇಕಲ್ಲ. ಜಾನನು ನೋಡಿ ಅಲ್ಲಿರ್ತಕ್ಕಂಥ ಮಹಾತ್ಮರು ಏನು ಬರೀತಾರೆ ಅಂದ್ರೆ, ಜಾನನು ಲೌಕಿಕ ಪಾರಮಾರ್ಥವನ್ನು ಎರಡನ್ನು ಮಾನದೆ ಕೂಡಿ ನಡೆಸುತ್ತಿ ಹನಿಗೆಹದಲ್ಲಿ. ನೀ ಪ್ರಪಂಚಿಕನಾಗಬೇಕಪ್ಪ, ನನಗೆ ಮೊಮ್ಮಕ್ಕಳು ಬೇಕಲ್ಲ ಅಂತ ತಿಳ್ಕೊಂಡು ಹಂಬಲ ತಾಯಿಗಿರ್ತದೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಮಹಾತಾಯಿ ಕಾಶಿಬಾಯಿಗೆ ಅಲ್ಲಿ ಒಲ್ಲಂತ. ಯಾಕಂದ್ರೆ ಹುಟ್ಟಿ ಬಂದ ಮೇಲೆ ಪ್ರತಿಯೊಂದು ಮನುಷ್ಯ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತಕ್ಕಂಥದ್ದನ್ನ ಇತಿಹಾಸವನ್ನು ನೋಡ್ತಾ ಇದ್ದೇವೆ ನಾವು. 25 ವರ್ಷಗಳ ಕಾಲ ಈ ಮನುಷ್ಯ ಹುಟ್ಟಿ ಬಂದ ಮೇಲೆ ಬ್ರಹ್ಮಚಾರಿಯಾಗಿರಬೇಕು. 25 ವರ್ಷದ ನಂತರ ಈ ವ್ಯಕ್ತಿ ಏನಾಗಬೇಕು ಅಂದರೆ ಪ್ರಾಪಂಚಿಕದಲ್ಲಿ ವ್ಯವಹಾರ ಮಾಡಬೇಕು. 50 ವರ್ಷದ ನಂತರ ಆತ ಸನ್ಯಾಸಿಯಂತೆ ಮನೆಯೊಳಗಿದ್ದರೂ ಸಹಿತ ಎಲ್ಲ ಜವಾಬ್ದಾರಿ ಮಕ್ಕಳಿಗೆ ಕೊಟ್ಟು ಯಾವುದು ಮೈಗೆ ಹಚ್ಕೊಳ್ಳಾರ್ದಂಗಿರಬೇಕು. 75 ವರ್ಷಕ್ಕೆ ಆತ ವಾನಪ್ರಸ್ಥ. ಗುಡಿ ಗುಂಡಾರ, ದೇವಸ್ಥಾನ, ಪುರಾಣ, ಪ್ರವಚನ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಪಾಲ್ಗೊಂಡ ಅವನ ಭವಿಷ್ಯ ಉದ್ಧಾರಕ್ಕೈತನ್ನುವಂತಹದ್ದನ್ನ ಹೇಳಿದಾಗ ವಲ್ಯ ಅಂತಾನ. ನಾ ಮದುವೆ ಅಂತಕ್ಕಂಥದ್ದು ವಲ್ಯ ಅಂತ ಹಠ ಹಿಡಿದ ಸಂದರ್ಭಗಳಿಗೆ ಅವಾಗ ಜಟ್ಟಿಗರಾಯನ ಪೂಜಾರಿ ಹಿರಿಯ ಮನುಷ್ಯ ತಮ್ಮಣ್ಣಪ್ಪ ಅಂತಕ್ಕಂಥವ ಆತನ ಮಾತನ್ನೇ ಊರು ಮಂದಿ ಕೇಳ್ತಾ ಇತ್ತು. ಆತನ ಮಾತನ್ನ ಊರು ಮಂದಿ ಕೇಳುವಂತ ಸಂದರ್ಭಗಳಿಗೆ ಅವಾಗ ಯಾಕೆ ವಲ್ಯಪ್ಪ ಅಂತ ಬಂದ ತಮ್ಮಣ್ಣಪ್ಪ ಕೇಳ್ತಾನ, ಬ್ಯಾಡ್ರಪ್ಪ, ನಾ ಆರಾಮದೀನಿ, ಆಡು ಕೂಸಿ ಕಾಡು ಕೂಸಿ ಯಾಕೆ, ನಾ ವಲ್ಯ ಅಂತ ಕೇಳಿದಾಗ ಇಲ್ಲಪ್ಪ, ತಾಯಿ ಹಂಬಲ ಬಹಳ ದೂಡದದೆ. ತಾಯಿ ತಂದೆ ಮಾತು ಮೀರಿ ಯಾವ ಮಗ ಜಗತ್ನಾಗ ಹೋಗ್ತಾನ ಅವನಿಗೆ ಯಾವುದು ಯಶಸ್ವಿ ಆಗುವುದಿಲ್ಲ. ತಾಯಿ ಒಂದು ಕಳ್ಳ ಎಷ್ಟು ದ್ವಾಡದಿರ್ತೈತೆ ಅಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು ಕವಿ ಕಲ್ಪನಾ ಬರೀತಾನ. ಅದ್ಭುತ. ಇವತ್ತಿನ ದಿನಮಾನದೊಳಗೆ ಯಾರು ಲಗ್ನ ಆಗಕ್ವಲ್ಲ ಅಂತಾರೆ ನಿಮಗೆಲ್ಲ ಗೊತ್ತದ. ಕೂಸುಗಳ ಸಹಿತ ಇವತ್ತು ಮದುವೆ ಆಟ ಆಡ್ತಾವ. ಒಂದು ಎತ್ತಿನ ಬಂಡಿ ಇರ್ತದ, ಎತ್ತಿನ ಬಂಡಿ ಮ್ಯಾಗ ಒಂದು ಕೌದಿ ಹಾಕಿರ್ತವೆ ನೋಡಿ, ಒಂದು ಗಂಡ ಆಗಿರ್ತದ, ಒಂದು ಹೆಣ್ತಾಗಿರ್ತದೆ. ಅದು ಒಂದು ಇಟ್ಟ ಕಲ್ಲು ತಂದು ತೆವಿ ಮಾಡಿರ್ತದೆ. ಅವ ಗಂಡ ಹೊಲಕ್ಕೆ ಹೋಗಿರ್ತಾನೆ ನೋಡ್ರಿ, ಹೊಲಕ್ಕೆ ಬಂದ ಕೂಡಲೇ ಉಷ್ಯಂತ ಕೂತ ಕೂಡಲೇ 2 ರೊಟ್ಟಿ ತಿನ್ನಂತ ಕೊಡ್ತಾಳಕಿ, ಅಂದ್ರೆ ಎಲಿನೇ ಮಾಡಿ ಕೊಟ್ಟು ಬಿಡ್ತಾಳ. ಅಂದ್ರೆ ಇದು ಸಂಸಾರ ಅಂತಕ್ಕಂಥದ್ದು ಎಲ್ಲಿ ಕಲಿಲಿಕ್ಕೆ ಹೋಗೋದು ಅವಶ್ಯ ಇಲ್ಲ. ಸಂಸಾರ ಅಂತಕ್ಕಂಥದ್ದು ಇದು ನಿಸರ್ಗವೇ ನಮಗೆ ಕಲಿಸಿಬಿಡ್ತೈತೆ ಅನ್ನುವಂಥದ್ದನ್ನ ಕವಿಗಳಲ್ಲಿ ಬರೀತಾರೆ. ಅವಾಗ ಇರ್ತಕ್ಕಂಥ ಮದುವೆ ಆಗಬೇಕಪ್ಪ, ತಾಯಿ ಕಳ್ಳ ಅದು ಬಹಳ ದೊಡ್ಡದಿದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತದ, ಮನೆ ಒಬ್ಬ ನೋಡ್ಬೇಕು, ತಂದೆ ಸತ್ತಿದ್ದ ತಾಯಿ ಹಳ್ಳಿ ಶಾಲೆ ಮುಗಿಸಿ ಪಟ್ಟಣದಾಗಿ ಕಲಿತ ಬಾರಪ್ಪ, ನೀನು ನೌಕರಿ ತಗೊಂಡು ಬಂದ ಮೇಲೆ ನಾ ಸೀರೆ ಹೊಸ ಉಡ್ತೀನಪ್ಪ, ಒಂದಿಷ್ಟು ಬಂಗಾರ ಹಾಕೋತೀನಿ ಅಂತ ತಿಳ್ಕೊಂಡು ತಾಯಿ ಅಲ್ಲಿ ಆಜ್ಞೆ ಮಾಡಿದ್ದು. 3-4 ರೂಪಾಯಿ ಕೂಲಿ ಮಾಡಿ ಅವನ್ನ ನೋಡಿ ಬಿಜಾಪುರಕ್ಕೆ ಕಲಿಯಾಕ ಕಳಿಸಿದ್ರು. ಆದ್ರೆ ಅಲ್ಲಿರ್ತಕ್ಕಂಥ ಈ ಹುಡುಗ ಒಂದು ಸೌಂದರ್ಯಕ್ಕೆ ಬೆನ್ನು ಹತ್ತಿ, ಸುಂದರವಾದ ಹುಡುಗಿ ಬೆನ್ನು ಹತ್ತಿ ಏನ್ ಮಾಡ್ತಾನೆ, ಎಲ್ಲ ಓದೋದು ಬಿಡ್ತಾನ, ಎಲ್ಲ ಅಭ್ಯಾಸ ಮಾಡೋದು ಬಿಡ್ತಾನ, ನಿದ್ದೆ ಮಾಡೋದು ಬಿಡ್ತಾನ. ಎಲ್ಲ ಬಿಟ್ಟ ತಕ್ಷಣ ಆ ಹುಡುಗಿ ಕೇಳ್ತಾಳ, ನನ್ಯಾಕ ಬೆನ್ನು ಹತ್ತಿಯಪ್ಪ ಅಂತ ಕೇಳ್ತಾಳ. ನಿನ್ನ ಹಳ್ಳಿ ಗಾಡಿನ ಹೊರಕಟ್ಟಿನ ಮೈ ನೋಡಿದಾಗ ಮದುವೆ ಆಗ ನಿನ್ನ ಆಗಬೇಕು, ತಾಳಿ ಕಟ್ಟಿದ ನೆಗ ಕಟ್ಟಬೇಕಂತ ನಿಷೇಧದ ಕೂಡಲೇ ಅವಾಗತಿ ಅಂತಾಳೆ. ನನ್ನ ಮದುವೆ ಆಗೋರು ಈ ಜಗತ್ನಾಗ ಯಾರೂ ಇಲ್ಲ. ನನ್ನ ಮದುವೆ ಆಗಬೇಕಾದ್ರೆ ಒಂದು ನೇಮದ ಏನದ, ಯಾರು ತಮ್ಮ ತಾಯಿ ಹೊಟ್ಯಾಗಿನ ಕರಳನ್ನ ಕಿತ್ತಿ ನನಗೆ ತಂದು ಕೊಡ್ತಾರ ಅವ್ರ ಕೈಯಿಂದ ತಾಳಿ ಕಟ್ಟಿಸ್ಕೋಬೇಕಂತ ಮಾಡಿದಂದ ಕೂಡಲೇ ಈತನು ಕೂಡ ತಂದು ಕೊಡ್ತೀನಂತ ನೋಡಿ. ಈತನು ಕೂಡ ತಂದು ಕೊಡ್ತೀನಂತ ಮನೆಗೆ ಬರ್ತಾನ. ನೋಡ್ಬೇಕ ತಾಯಿ ಒಲಿ ಮುಂದೆ ಚಳಿ ಜ್ವರ ಬಂದು ಮಲಗಿರುತ್ತಾಳ. ಅವಾಗ ಮಗ ಬಂದ, ಡಾಕ್ಟರ್ ಕರೆಸ್ತಾನೆ, ಒಂದು ಇಂಜೆಕ್ಷನ್ ಮಾಡಿಸ್ತಾನ, ಗುಳಿಗೆ ಕೊಡಿಸ್ತಾನ ಅಂತ ತಿಳ್ಕೊಂಡ
ತಾಯಿ ಸಂಕಲ್ಪ ಮಾಡಿದ್ರೆ ಈ ಮಗನಿಗೆ ಕಂಡದ್ದು ತಾಯಲ್ಲಂದ್ರೆ ಹರಿತವಾದಂತ ಚಾಕು ಕಾಣ್ತದ. ಆ ಚಾಕುವನ್ನು ತಕ್ಕೊಂಡು ತಾಯಿ ಹತ್ರ ಬಂದು ಎದೆಯನ್ನ ಹರಿದು ಒಳಗಿನ ಕಳ್ಳನ್ನ ತಕ್ಕೊಂಡು ಪ್ರೇಯಸಿಗೆ ಕೊಡ್ಬೇಕಂತ ತಿಳ್ಕೊಂಡು ಓಡ್ತಾನ. ಓಡಿ ಓಡಿ ನೋಡಿ ಇನ್ನೇನು ಕೆಲವೇ ಕಿಲೋಮೀಟರ್ ಇರ್ತದೆ, ಒಂದು ಕಲ್ಲಿಗೆ ಎಡವಿ ಬೀಳ್ತಾನತ್ರೆ. ಆ ಕಳ್ಳು ಹೋಗಿ ಮುಂದೆ ಬೀಳ್ತದತ್ರೆ. ಅವಾಗ ಅದು ಕಳ್ಳು ಕೇಳ್ತದಂತ, ಬೆಟ್ಟಾಯ್ತೇನೋ ಮಗನೇ ಅಂತ ತಾಯಿ ಕಳ್ಳು ಕೇಳ್ತದಂದ್ರೆ ಎಷ್ಟು ದ್ವಾರದಿರಬಾರ್ದು ತಾಯಂದ್ರೆ. ತಾಯಿ ಕಳ್ಳು ಎಷ್ಟು ದ್ವಾರದಿರಬಾರ್ದು. ಹೋಗಿ ನೋಡಿದ್ರಾಗ ಮತ್ತೊಬ್ಬನ ಹೆಗಲ ಮ್ಯಾಗ ಕೈ ಇಟ್ಕೊಂಡಾಕಿ ಹೊಂಟಿದ್ದು ಎಂತ ಕೆಟ್ಟ ಕೆಲಸ ಮಾಡಿದ ತಿಳ್ಕೊಂಡು ಓಡಿ ಬರ್ತಾನೆ. ತಾಯಿ ಒಲೆಯಾಗಿನ ಬೂದಿ ತಿಂದ ಅಲ್ಲೇ ಸತ್ತಿದ್ದ. ತಾಯಿಯ ಒಂದು ಕಳ್ಳ ಅದು ಬಹಳ ನೋಡಿದೆ. ತಾಯಿಯ ಕಳ್ಳ ಅಂತಕ್ಕಂಥದ್ದು ಅದು ಜಗತ್ತಿನಾಗ ನೋಡಿದೆ. ಅದಕ್ಕೆ ತಾಯಿ ಮನಸ್ಸು ನೂಸ್ಬೇಡಪ್ಪ, ತಾಯಿ ಮನಸ್ಸನ್ನು ನೂಸ್ಬೇಡ. ಬಂದ್ ಮಾಡ ಬಟನ್ ತಾಯಿ ಮನಸ್ಸನ್ನು ನೂಸ್ಬೇಡ ಅಂತ ತಿಳ್ಕೊಂಡು ಏನ್ ಹೇಳ್ತಾನ್ರಿ ತಮ್ಮನ್ನಪ್ಪ ಹೇಳ್ತಾನೆ. ಯಾಕಂದ್ರೆ ಒಂದು ಪ್ರಾಣಿ ಒಂದು ಪಕ್ಷಿ ಒಂದು ಅಗಲಿಸಿದಕ್ಕೆ ಹಿಂದೆ ಸೀತಾದೇವಿ ಬಹಳ ಕಷ್ಟಪಟ್ಲು. ತಾಯಿ ನೋಡುವಂತ ಗಿಳಿ, ಗಂಡ ಹೆಂಡತಿ ಗಿಳಿ ಅಂತಕ್ಕಂಥವು ಇವತ್ತೆಲ್ಲ ನೋಡಿ. ಅಲ್ಲಿ ಜನಕ ಮಹಾರಾಜನ ಮಗಳು ಗೆಳತಿಯರನ್ನು ಕರ್ಕೊಂಡು ಅರಣ್ಯಕ್ಕೆ ಬಂದಾಗ ಆ ಗಿಳಿಗಳು ಕೂಡ ಮಾತಾಡ್ತಾವ್ರಿ. ಇವೆಲ್ಲ ಗಿಳಿ ಶಾಸ್ತ್ರ ಕೇಳಿ ರಗಡ ಬಂದು ಆ ಎರಡೂ ಗಂಡ ಹೆಂಡತಿ ಗಿಳಿಗಳ ಕೂತ್ಕೊಂಡು ಈ ಸೀತಾದೇವಿ ಎಷ್ಟು ಚಂದ ಅದಾಳೆ, ಎಷ್ಟು ಅಪರೂಪ ಅದಾಳೆ, ಈಕಿನ ಮದುವೆ ಆಗೋ ಬಹಳ ಸುಂದರ ಇರಬೇಕು. ಅವಾಗ ಗಂಡ ಅಂತದ ಏನೋ ಇವನೊಂದಿಷ್ಟು ಕೆಟ್ಟ ಗಳಿಗೆ ಐತತ್ತ ಗಂಡ ಗಿಳಿ ಮಾತಾಡ್ತಿತ್ತ, ಇಲ್ಲ ಅವ್ರು ಚಲೋ ಭವಿಷ್ಯ ಐತ ತಿಳ್ಕೊಂಡು ಹೆಣ್ಣ ಗಿಳಿ ಮಾತಾಡ್ತಿತ್ತ. ಈ ಮಾತಾಡಿದ್ದನ್ನ ಕಂಡು ನೋಡಿ ಹೆಣ್ಣ ಗಿಳಿಯನ್ನ ಅಟ್ಟ ತಕೊಂಡು ಹೋಗ್ತಾಳೆ. ಗಂಡ ಗಿಳಿಯನ್ನ ಅಗಲಿಸಿ ಬಿಡ್ತಾಳೆ ಸೀತಾದೇವಿ. ಹೆಣ್ಣ ಗಿಳಿಯನ್ನ ತಕೊಂಡು ಹೋಗಿ ಗಂಡ ಗಿಳಿಯನ್ನ ಅಗಲಿಸಿದಾಗ ಅದು ಹಾಗೆ ಹೋಗ್ತದೆ. ಅವಾಗ ನೋಡಿ ಹೆಣ್ಣ ಗಿಳಿ ಮನೆ ಒಳಗೆ, ಅಮ್ಮ ಹಿಂಗ್ಯಾಕೆ ಮಾಡಿದೆ, ನನ್ನ ಪತಿದೇವನನ್ನು ಯಾಕೆ ಹೊಡೆದು ಓಡಿಸಿದೆ, ನನ್ನನ್ನು ನೀ ಯಾಕೆ ತಂದೆ, ನಾನೀಗ 3-4 ತಿಂಗಳು ಗರ್ಭವತಿ ಇದ್ದೀನಿ, ನನ್ನ ನೋವು ನೀನು ಅನುಭವಿಸ್ಬೇಕಾಗ್ತದೆ, ನನ್ನ ನೋವು ನೀ ಅನುಭವಿಸ್ಬೇಕಾಗ್ತದೆ, ನನ್ನ ಪತಿಯನ್ನು ಯಾಕೆ ಅಗಲಿಸಿದೆ ಅಂತ ಕೂಡಲೇ ಆಕೆ ಹುಡುಕಾಡ್ತಾಳೆ. ಅಷ್ಟೊತ್ತಿಗೆ ಗಿಳಿ ಹಾರಿ ಅಯೋಧ್ಯ ಪಟ್ಟಣಕ್ಕೆ ಬಂದಿತ್ತ. ಗಂಡ ಗಿಳಿ ಇಲ್ಲ ಅಂತ ಇರ್ತದ ನೋಡ್ರಿ. ನನ್ನ ಯಾವಾಗಕ್ಕೆ ಅಗಲಿಸ್ಯಾಳಂದ್ರೆ ಇಲ್ಲಿ ಮಾಳೆ ಈ ದಶರಥ ಮಹಾರಾಜನ ಮಗನ ಮದುವೆ ಆಗ್ತಾಳೆ, ನಾನು ಅಗಲಿಸ್ಬೇಕನ್ನುವಂತಹದ್ದನ್ನ ತಲೆ ಒಳಗಿಟ್ಟುಕೊಳ್ತಾ ಹೋಗ್ತಾವ. ಮುಂದೆ ನೋಡಿ ಜನಕ ಮಹಾರಾಜನ ಮಗಳು ಸೀತಾದೇವಿಯನ್ನ ರಾಮ ದಶರಥ ಮಹಾರಾಜನ ಮಗನಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಎಷ್ಟು ಕಷ್ಟ ಬರ್ತದೆ, ಎಷ್ಟು ಕಷ್ಟ ಬರ್ತದೆ. ಕೈಕೆಯ ಮಾತಿಗಾಗಿ ನನ್ನ ಮಗನಿಗೆ ಪಟ್ಟಾಧಿಕಾರ, ನಿನ್ನ ಮಗನಿಗೆ ವನವಾಸ ಅಂತ ತಿಳ್ಕೊಂಡು ರಾಮ ಸೀತಾನ ಹಾಕಿ ಬಿಡ್ತಾರೆ ಹೊರಗೆ. ನೋಡ್ಬೇಕು ರಾವಣ ಸೀತಾದೇವಿಯನ್ನ ಮನಸ್ಸು ಮಾಡಕ್ಕಿನ್ನ ಪುಷ್ಪಕ ವಿಮಾನದಲ್ಲಿ ಒಯ್ಯುವಾಗ ನೋಡ್ಬೇಕು ಸೀತಾದೇವಿ ನಮ್ಮ ಪತಿ ನನ್ನ ಮೈದನ ಬರ್ತಾನನ್ನುವಂತಹದನ್ನ ಮನುಷ್ಯನೊಳಗೆ ಇಟ್ಟುಕೋತಾಳ. ಎಷ್ಟು ಮೆಸೇಜ್ ಚಲೋ ಕೊಟ್ಟಾರ ನೋಡಿದ್ರಾಗ. ನೋಡ್ಬೇಕಲ್ಲಿ ಕೊಳ್ಳಾಗಿನ ಮುತ್ತಿನ ಸರ ಹರಿದು ಒಗಿತಾಳ, ಕಿವ್ಯಾಗಿನ ಬೆಂಡೋಲಿ ಒಗಿತಾಳ, ನೋಡಿ ಕಾಲಾಗಿನ ಚಪ್ಪಲ್ ಸಮುದ್ರ ದಂಡೆಗೆ ಒಗಿತಾಳ. ಸಮುದ್ರ ದಂಡೆಗೆ ಹೋಗದ ಸಂದರ್ಭಗಳಿಗೆ ನೋಡಿ ಲಕ್ಷ್ಮಣ ರಾಮ ಹುಡುಕಾಡ್ಕೋತ ಹೋಗುವಾಗ ಸೀತಾದೇವಿ ಕೊಳ್ಳಾಗಿನ ಮುತ್ತು ಸಿಗ್ತದ. ಏ ಲಕ್ಷ್ಮಣ, ನಿನ್ನ ಅತ್ತಿಗೆ ಒಂದು ಮುತ್ತು ಸಿಕ್ತು ನೋಡು ಅಂದ ಕೂಡಲೇ ನೋಡಿಲ್ಗಣ್ಣ ಅಂತಾನ. ನಾನು ನೋಡಿಲ್ಗಣ್ಣ ಅಂತಾನೆ. ಮುಂದೆ ನೋಡ್ರಿ ಬೆಂಡೋಲ್ ಸಿಗ್ತದ, ಬೆಂಡೋಲ್ ಸಿಕ್ತೋ ನಿಮ್ಮ ವೈದ್ಯದಂತಾನ, ನಾನು ನೋಡಿಲ್ಲ ಅಂತಾನ. ಮುಂದೆ ಸಮುದ್ರ ದಂಡಿಗೆ ಹೋದಾಗ ಪಾದುಕೆ ಸಿಗುತ್ತಾವ, ಸೀತಾದೇವಿ ಕಾಲಾನು ಸಿಗುತ್ತಾವು. ಅವಾಗ ಲಕ್ಷ್ಮಣನಿಗೆ ತೋರಿಸ್ತಾನೆ, ನಿನ್ನ ವೈನು ಕಾಲಾನು ಸಿಕ್ಕು ನೋಡುವಂದಾಗ ಅತ್ತಿಗೆ 2 ಕಾಲಾಣ ಕೈಯಾಗ ಹಿಡ್ಕೊಂಡು ಕುಣಿದಾಡಕ್ ಚಾಲೂ ಮಾಡ್ತಾನ. ರಾಮ ಅಂದ, ಅಲ್ಲೋ ಮುತ್ತು ಸಿಕ್ಕೈತಂದ್ರೆ ನೋಡಿಲ್ಲ ಅಂದೆ, ಬೆಂಡೋಲಿ ಸಿಕ್ಕೈತಂದ್ರೆ ನೋಡಿಲ್ಲ ಅಂದೆ, ಮತ್ತೆ ಕಾಲಾಣು ಸಿಕ್ಕಾಗ ಹೌದಲ್ಲ ಅಂತ ಕುಡಿತಿ ಅಲ್ಲೋ ಯಾಕ ಅಂತ ಕೂಡಲೇ ಅವಾಗ ಲಕ್ಷ್ಮಣ ಹೇಳ್ತಾನ, ಬಂಧುಗಳೇ, ನಾನು ನಿತ್ಯ ಆ ತಾಯಿ ಹತ್ರ ಬಂದಾಗ ಆಕೆನ ಕಾಲನ ನಮಸ್ಕಾರ ಮಾಡಕ್ ಬಂದಾಗ ಕಾಲನ ಸರಿಸ್ತಿದ್ಲು, ನಮಸ್ಕಾರ ಮಾಡಿನಿ. 14 ವರ್ಷ ಸಹಿತ ಸೀತಾದೇವಿ ಮುಖ ನೋಡಿಲ್ಲ, ಆಕೆನ ಪಾದನೇ ನೋಡಿದಂತ ಲಕ್ಷ್ಮಣ, ಆಕೆನ ಪಾದನೇ ನೋಡಿದಂತ. ನೋಡ್ಬೇಕು 14 ವರ್ಷಗಳ ಕಾಲ ಕಷ್ಟಪಟ್ಟು ಊರಿಗೆ ಬರ್ತಾಳ.
ಹೌದಲ್ಲದೆ ಮಹಾತಾಯಿ ಊರಿಗೆ ಬಂದಾಗ ಗರ್ಭ ಧರಿಸಿರ್ತಾಳೆ. ಗಂಡ ಗಿಳಿ ಏನಾಗಿ ಹುಟ್ಟಿತ್ತು ಅಂದ್ರೆ ಅಯೋಧ್ಯೆ ನಗರದಲ್ಲಿ ಅಗಸನಾಗಿ ಅಂದ್ರೆ ಮಡಿವಾಳನಾಗಿ ಬಟ್ಟಿ ತೊಳೆಯವ್ರ ಮನ್ಯಾಗ ಹುಟ್ಟಿದ್ದಂತವ್. ಮುಂದೆ ನೋಡ್ಬೇಕಲ್ಲಿ ಇರ್ತಕ್ಕಂಥ ಕಟ್ಟಿ ಮೇಲೆ ಬಟ್ಟಿ ತೊಳೆಯೋ ಅಗಸ ಕೊತ್ತಿರ್ತಾನ. ರಾಮ ಹೋಗ್ತಾನ, ಹೆಂಡತಿ ಬರ್ತಿರ್ತಾಳ. ನನ್ನ ಕರ್ಕೊಂಡಂತ ಅಗಸನ ಹೆಂಡತಿ ಅಂತ ಬಿಟ್ಟ ಹೆಂಡತಿ ಆಳಕನ ಏನು ಸೊಟ್ಟ ರಾಮೇನು ಅಂತ. ಬಿಟ್ಟ ಹೆಂಡತಿನ ಏನು ಆಳಕ ಸೊಟ್ಟ ರಾಮೇನು ಅಂದಾಗ ರಾಮ ತಲೆ ಒಳಗೆ ಹಾಕೋತಾನೆ. ನೋಡಿ ಮನೆಗೆ ಬರ್ತಾನ, ಹೆಂಡತಿಯನ್ನು ಹೊರಗೆ ಹಾಕ್ತಾನ. ನೋಡಿ ಅಂದವ ಹೆಂಡತಿ ಒಳಗೆ ಕರ್ಕೊಂಡವ, ಕೇಳಿದವ ಹೆಂಡತಿ ಹೊರಗೆ ಹಾಕಿದ. ನೋಡಿ ಕಡ್ಲಿಮಟ್ಟಿ ಕ್ರಿಶ್ಚಿಯನ್ ಸೀತಿ ಮನೆ ಹತ್ರ ಹೋಗಿ ಲವಕುಶರಿಗೆ ಜನ್ಮ ಕೊಡ್ತಾಳ. ಅದಕ್ಕೆ ಎಷ್ಟು ಸುಂದರವಾಗಿ ಕವಿ ಬರೀತಾನೆ ನೋಡ್ರಿ. ತಮ್ಮನ್ನಪ್ಪ ಹೇಳ್ತಾನ, ಬರೇ ಒಂದು ಪಕ್ಷಿ ಅಲ್ಲಿ ಮಲಗಿಸಿದಕ್ಕ ಅಷ್ಟು ಹೈರಾಣ ಪಟ್ಟಳ ಸೀತಾದೇವಿ ರಾಮ. ಅದಕ್ಕೆ ನಿನ್ನ ಜೀವನ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ತಾಯಿ ಮಾತನಿ ಕೇಳಲೇಬೇಕಂದಾಗ ಅವಾಗ ಒಪ್ಕೋತಾನ. ಅದು ಮುಂದೆ ಏನ್ ನಡೀತಾನೋ ನಮ್ಮ ತಾಯಿ ಪದ್ಯವನ್ನು ಹಾಡ್ತಾರ. ಹಾಡಿದ ಮೇಲೆ ಪುರಾಣವನ್ನು ಮುಂದುವರ್ಸ.